ಹಲೋ ಮೈ ಡಿಯರ್ ಚಿಲ್ಡ್ರನ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಂತ ಭಾವಿಸ್ತಿದ್ದೀನಿ. ಏನು ಈ ಸಾರು ಬರೀ ಎಲ್ಲ ವೀಡಿಯೋದಲ್ಲಿ ಇದನ್ನೇ ಹೇಳ್ತಿದ್ದೀರಂತ. ಓಕೆ, ನೆಕ್ಸ್ಟ್ ಟೈಮ್ ನಾನು ಒಳ್ಳೆ ಡೈಲಾಗ್ನ ಯೋಚನೆ ಮಾಡ್ಕೊಂಡು ಬರ್ತೀನಿ. ಸದ್ಯಕ್ಕೆ ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಹಾಯ್ ಅಗೇನ್, ವೆಲ್ಕಮ್. ನನ್ನ ಹೆಸರು ಪ್ರವೀಣ್ ಸರ್ ಅಂತ. ನಾನು ನಿಮ್ಮ ಕೆಮಿಸ್ಟ್ರಿ ಲೆಕ್ಚರ್ ಇನ್ PUC ಪರೀಕ್ಷೆ ಸೈನ್ಸ್. ಸೊ ಬನ್ನಿ, ಇವತ್ತಿನ ವಿಡಿಯೋ ಏನಿದೆ ಅಂತ ನೋಡೋಣ. ಸೊ ಅಟಾಮಿಕ್ ಸ್ಟ್ರಕ್ಚರ್ ಇದೆ ಸರ್, ಇನ್ನು ಎಷ್ಟು ಸೀರೀಸ್ ಸರ್ ಮಾಡ್ತೀರಾ? ಮಾಡೋಣ. ಐ ಥಿಂಕ್ ಇನ್ನೂ ಮುಗಿದೋಗುತ್ತೆ ಅಂತ ಅನ್ಕೋತೀನಿ. ಸೊ ಈ ಸೀರೀಸಲ್ಲಿ ನಾವು ಪಾರ್ಟ್ 8 ಆಲ್ಮೋಸ್ಟ್ ಬಂತು ಕ್ಲೈಮ್ಯಾಕ್ಸ್ಗೆ. ಓಕೆ, ಸೊ ಕ್ವಾಂಟಮ್ ನಂಬರ್ಸ್ ನೋಡಿ, ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ಈ ವಿಡಿಯೋ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಅಂತ. ನೀವು ಇದ್ರ ಮುಂಚೆ ಇರೋ ವೀಡಿಯೋದಲ್ಲಿ ಬುಕ್ ಪೆನ್ ಇಟ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ, ದಯವಿಟ್ಟು ಇದರಲ್ಲಿ ಇಟ್ಕೊಂಡು ನೋಟ್ಸ್ನ ಕಾಪಿ ಮಾಡ್ಕೊಳ್ಳಿ. ಬಿಕಾಸ್ ಎಕ್ಸಾಮ್ಸಲ್ಲಿ ಖಂಡಿತವಾಗ್ಲೂ ಕ್ವಶನ್ಸ್ ಬಂದೇ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಇದಕ್ಕಿಂತ ನೀವೇನಾದರೂ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಇದ್ರ ಪ್ರೀವಿಯಸ್ ವಿಡಿಯೋನ ನೋಡ್ಕೊಂಡು ಬನ್ನಿ, ಇಲ್ಲಾಂದರೆ ಈ ವಿಡಿಯೋದಲ್ಲಿ ನಿಮಗೇನು ಅರ್ಥ ಆಗುವುದಿಲ್ಲ. ಸೊ ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಕ್ವಾಂಟಮ್ ನಂಬರ್ಸ್. ಎಸ್, ಕ್ವಾಂಟಮ್ ನಂಬರ್ಸ್ ಅಂದರೆ ಏನು? ಸೊ ಕ್ವಾಂಟಮ್ ನಂಬರ್ಸ್ನ ಇಟ್ಕೊಂಡು ಆ್ಯಕ್ಚುಲಿ ಒಂದು ಆಟಮ್ದು ಎಲ್ಲ ಥರದ್ದು ಫಿಸಿಕಲ್ ಸ್ಟೇಟ್ನ ನನ್ನ ಕೇಳಿ ಬರೀಲಿಕ್ಕಾಗತ್ತೆ. ಏನೇನು ಫಿಸಿಕಲ್ ಸ್ಟೇಟ್ ಅಂತ ಕೇಳಿದ್ರೆ ಇಲ್ಲಿ ನೋಡಿ, ಸ್ಪೆಸಿಫೈಡ್ ಬೈ. ಸೊ ಪೊಸಿಷನ್, ಸ್ಟೇಟ್, ಎನರ್ಜಿ. ಒಂದು ಆಟಮ್ ಅಥವಾ ಎಲೆಕ್ಟ್ರಾನ್ ಸ್ಪೆಸಿಫಿಕ್ ಆಗಿ ಎಲೆಕ್ಟ್ರಾನ್ ತಗೊಳ್ಳೋಣ, ಅದರದ್ದು ಪೊಸಿಷನ್ ಆಗಿರಲಿ, ಸ್ಟೇಟ್ ಆಗಿರಲಿ, ಎನರ್ಜಿ ಆಗಿರಲಿ, ಈ ಮೂರೂ ಮ್ಯಾಥಮೆಟಿಕಲ್ ಟರ್ಮಲ್ಲಿ ನಾನು ಈ ನಂಬರ್ಸ್ನ ಅಂದರೆ ಕ್ವಾಂಟಮ್ ನಂಬರ್ಸ್ನ ಇಟ್ಕೊಂಡು ನನ್ನ ಕೈಲಿ ಬರೀಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಈ ನಂಬರ್ಸ್ ನನ್ನ ಹೆಲ್ಪ್ ಮಾಡುತ್ತೆ ಬರೀಲಿಕ್ಕೆ. ಓಕೆ, ಯಾವ್ಯಾವುದು ಕ್ವಾಂಟಮ್ ನಂಬರ್ಸ್ ಅಂತ ನೋಡೋಣ ಬನ್ನಿ. ಸೊ ಕ್ವಾಂಟಮ್ ನಂಬರ್ಸ್ ನಮಗಿರೋದು ಜನರಲಿ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್, ಅಜಿಮಿಥಾಲ್ ಕ್ವಾಂಟಮ್ ನಂಬರ್, ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಮತ್ತು ಸ್ಪಿನ್ ಕ್ವಾಂಟಮ್ ನಂಬರ್. 4 ಯಾವ್ದು? ಪ್ರಿನ್ಸಿಪಲ್, ಅಜಿಮಿಥಾಲ್, ಮ್ಯಾಗ್ನೆಟಿಕ್, ಸ್ಪಿನ್. ಸೊ ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಪಟ ಅಂತ ನೋಟ್ಸ್ನ ಬರೀತಾ ನೀವು ಕೇಳಿಸ್ಕೋಬೇಕು. ಅರ್ಥ ಆಗ್ತಿದ್ದಿಲ್ಲ? ಬನ್ನಿ. ಅಜಿಮಿಥಾಲ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. ಸೊ ಇಟ್ ಡಿಸ್ಕ್ರೈಬ್ಸ್ ದಿ ಮೇನ್ ಎನರ್ಜಿ ಲೆವೆಲ್ ಆರ್ ಶೆಲ್ ಇನ್ ವಿಚ್ ದಿ ಎಲೆಕ್ಟ್ರಾನ್ ಬಿಲಾಂಗ್ಸ್ ಟು. ನಾನು ನಿಮಗೆ ಹೇಳಿದ್ದೀನಿ, ಕ್ವಾಂಟಮ್ ಮೆಕ್ಯಾನಿಕಲ್ ಮಾಡೆಲ್ ಆಫ್ ಆಟಮಲ್ಲಿ ಆರ್ಬಿಟಾಲ್ ಅನ್ನೋದು ಒಂದು ಎನರ್ಜಿ ಅಂತ. ಅರ್ಥ ಆಗ್ತಿದೆಯಲ್ಲ? ಆ ಎನರ್ಜಿನ ಡಿಸ್ಕ್ರೈಬ್ ಮಾಡೋದೇ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. ಈ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ನ ಯಾವ ಆಲ್ಫಾಬೆಟ್ ಇಟ್ಕೊಂಡು ಮಾಡ್ತೀವಿ ನಾವು? ಸ್ಮಾಲ್ ಎನ್. ಓಕೆ, ನೆಕ್ಸ್ಟು ಇದ್ರದ್ದು ವ್ಯಾಲ್ಯೂ ಎಲ್ಲಿ ತನಕ ರೇಂಜ್ ಆಗುತ್ತೆ? 1ರಿಂದ ಇನ್ಫಿನಿಟಿ ತನಕ. ಡ್ಯೂ ರಿಮೆಂಬರ್ n = 1, n = 2, 3 ಅಂತ ಇನ್ಫಿನಿಟಿ ತನಕ ಹೋಗುತ್ತೆ. ನೆಕ್ಸ್ಟು ಸೊ ದ ಡಿಫ್ರೆಂಟ್ ವ್ಯಾಲ್ಯೂಸ್ ಆಫ್ ಎನ್ ಅದೇ ಥರ ಅಲ್ಲಿ ನಂಬರಲ್ಲೂ ಆಗುತ್ತೆ, ಆಲ್ಫಾಬೆಟಿಕಲ್ ಆಗುತ್ತೆ. ಬೋರ್ಸ್ ಅಟಾಮಿಕ್ ಮಾಡೆಲ್ ಎಕ್ಸ್ಪ್ಲೇನ್ ಮಾಡಿದಾಗ ಹೇಳಿದ್ನ ಅದೇ ಥರ KLM ಅಂತ ಯೂಸ್ ಮಾಡ್ಬೋದು. ಸೊ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ ದಟ್ ಕ್ಯಾನ್ ಬಿ ಅಕಾಮಿಡೇಟೆಡ್ ಈಸ್ ಗಿವನ್ ಬೈ 2n². ಇದು ಕೂಡ ಅಷ್ಟೇ, ಬೋರ್ಸಲ್ಲೇ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಎನರ್ಜಿ ಲೆವೆಲ್ಲು ಅಥವಾ ಎಷ್ಟು ಎಲೆಕ್ಟ್ರಾನ್ ಹಾಕೋಕ್ಕಾಗುತ್ತೆ ಅಂತ ಹೇಳೋದು ಎಂಥ ಎಂಥ ಕ್ವಾಂಟಮ್ ನಂಬರು? ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. ಓಕೆ, ಇಲ್ಲಿ ನೋಡಿ. ಸೊ ವೇಲೆನ್ಸಿ ಎನ್, ಶೆಲ್ ರೆಪ್ರೆಸೆಂಟೇಷನ್, ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ ಎಷ್ಟು ಹಾಕ್ಬೋದು ಅಂತ. KLMN. KL ಎಷ್ಟು ಹಾಕ್ಬೋದು? ಕೆಗೆ ಎನ್ ವ್ಯಾಲ್ಯೂ ಎಷ್ಟು? 1 ಅಲ್ವಾ? n = ಎಷ್ಟು? 1 ಅಂದರೆ 1² 1, 1 2s are 2. ಸೊ ಅದೇ ಥರ ನಾನು n = 1, n = 2, n = 3, n = 4 ಅಂದರೆ ಇದು ಯಾವುದಕ್ಕೆ ಬರುತ್ತೆ? KLMN. ಯಾವ ಫಾರ್ಮುಲಾ ಯೂಸ್ ಮಾಡ್ತಿರೋದು? 2n². ನೀವು ಬೇಕಾದರೆ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ. ದೀಸ್ ಆರ್ ದಿ ಎಲೆಕ್ಟ್ರಾನ್. 2, 8, 16, 32. ಇದ್ರ ಮುಂದೆ ಬೇಕಂದ್ರೆ ಎನ್ ವ್ಯಾಲ್ಯೂಸ್ನ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾ ನಿಮಗೆ ಬಂದ್ಬಿಡುತ್ತೆ. ಸೊ ಇದು ಒಂಥರ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದ್ದಂಗೆ ಅನ್ಕೊ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗಲ್ಲ, ಡಿಫ್ರೆನ್ಸ್ ಬರಲ್ಲ. ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗಲ್ಲ. ಓಕೆ, ಬರೋಣ ನೆಕ್ಸ್ಟ್. ಅಜಿಮಿಥಾಲ್ ಕ್ವಾಂಟಮ್ ನಂಬರ್. ಸೊ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಏನು ಕೊಡುತ್ತೆ ಅಂತ ಗೊತ್ತಾಯಿತು. ಅಜಿಮಿಥಾಲ್ ಕ್ವಾಂಟಮ್ ನಂಬರ್ ಏನು ಕೊಡುತ್ತೆ ಅಂತ ನೋಡೋಣ ಬನ್ನಿ. ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ L. Okay, next it is also called as subsidiary quantum number. It describes the shape of orbital. ಆರ್ಬಿಟಾಲ್ದು ಶೇಪ್ ಏನು ಅಂತ ಹೇಳುತ್ತೆ. ಒಂದು ಆರ್ಬಿಟಾಲ್ದು ಶೇಪು ಡಂಬಲ್ ಶೇಪಾ ಅಥವಾ ಪ್ಯಾರಾಬೋಲಿಕ್ ಶೇಪಾ ಯಾವ ಥರ ಇದೆ ಅಂತ ಡಿಸ್ಕ್ರೈಬ್ ಮಾಡೋದೇ ಅಜಿಮಿಥಾಲ್ ಕ್ವಾಂಟಮ್ ನಂಬರ್. ದ ವ್ಯಾಲ್ಯೂ ಡಿಪೆಂಡ್ಸ್ ಅಪಾನ್ n and ranges from 0 to n-1. ಓಕೆ, ನೆಕ್ಸ್ಟ್ ದಿ ಸಬ್ಶೆಲ್ಸ್ ಆರ್ ಡಿನೋಟೆಡ್ ಬೈ SPDF. ಶೆಲ್ಲಲ್ಲಿ ಫರ್ದರ್ ಶೆಲ್ಸ್ನ ಕ್ಲಾಸಿಫೈ ಮಾಡಿದ್ರೆ ಅದನ್ನ ಸಬ್ಶೆಲ್ಸ್ ಅಂತ ಕರಿತೀವಿ. ಇವಾಗ KL ಫರ್ದರ್ ಶೆಲ್ಸ್ ಬಂತು ಅಂದರೆ ಅದು ಸಬ್ಶೆಲ್ಸ್ ಆಗುತ್ತೆ. ಅದನ್ನ ಹೆಂಗೆ ಡಿಸ್ಕಸ್ ಮಾಡ್ತೀವಿ? SPDF ಅಂತ ಯೂಸ್ ಮಾಡ್ತೀವಿ. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್, ದಿ ನಂಬರ್ ಆಫ್ ಸಬ್ಶೆಲ್ಸ್ ರೆಪ್ರೆಸೆಂಟ್ ವಿತಿನ್ ದಿ ಶೆಲ್ ಇಸ್ ಈಕ್ವಲ್ ಟು ದ ವ್ಯಾಲ್ಯೂ ಆಫ್ n. ಎನ್ ವ್ಯಾಲ್ಯೂ ಎಷ್ಟಿರುತ್ತೋ ಅಷ್ಟೇ ಆ ಒಂದು ಆರ್ಬಿಟಾಲಲ್ಲಿ ಸಬ್ಶೆಲ್ಸು ಈಕ್ವಲ್ ಆಗಿರುತ್ತೆ. ಒಂದು ಸ್ವಲ್ಪ ಕಷ್ಟ ಆಗ್ಬೋದು, ಬೇಕಾದರೆ ವಿಡಿಯೋನ ನೀವು ರಿವೈಂಡ್ ಮಾಡ್ಕೊಳ್ಳಿ, ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಎಸ್, ದಿ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ವಿತಿನ್ ಈಚ್ ಸಬ್ಶೆಲ್ ಈಸ್ ಗಿವನ್ ಬೈ, ಈ ಫಾರ್ಮುಲಾ ತುಂಬಾ ಇಂಪಾರ್ಟೆಂಟು, 2 of 2L + 1.
ಸೊ ಈ ಫಾರ್ಮುಲಾದಲ್ಲಿ ನಾನು ಎಲ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದರೆ ಎಷ್ಟು ಸಬ್ಶೆಲ್ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಅಜಿಮಿಥಾಲ್ ಕ್ವಾಂಟಮ್ ನಂಬರ್ ಏನು ಹೇಳುತ್ತೆ, ಶೇಪ್ ಆಫ್ ದಿ ಆರ್ಬಿಟಾಲ್, ಎಷ್ಟು ಸಬ್ಶೆಲ್ಸ್ ಇರುತ್ತೆ ಅಂತಲೂ ನಮ್ಗೆ ಹೇಳ್ಕೊಡುತ್ತೆ. ಬನ್ನಿ ಮುಂದೆ ಹೋಗೋಣ. ನೆಕ್ಸ್ಟ್ ಬರೋದು ಅಜಿಮಿಥಾಲ್ ಇದ್ರದ್ದು ವ್ಯಾಲ್ಯೂಸ್ ನೋಡಿ. ವ್ಯಾಲ್ಯೂ ಆಫ್ ಎನ್ ಶೆಲ್ ವ್ಯಾಲ್ಯೂ ಎಲ್ ಈಸ್ ಈಕ್ವಲ್ ಟು 0, ಎನ್ ಈಸ್ ಈಕ್ವಲ್ ಟು n-1 ಬಿಕಾಸ್ 0 to n-1 ಇಂದ ವ್ಯಾಲ್ಯೂಸ್ ರೇಂಜ್ ಆಗುತ್ತೆ. ಕನ್ಫ್ಯೂಷನ್ ಮಾಡ್ಕೋಬೇಡಿ. ಶೆಲ್ ನೊಟೇಷನ್ 1s 2 ಇದು ಮುಂದೆ ಬರೋ ವಿಡಿಯೋದಲ್ಲಿ ಇನ್ನೂ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಅಂದರೆ ಸಬ್ಶೆಲ್ಸ್ ಯಾವ ಥರ ಬರುತ್ತೆ ಅಂತ. ಸದ್ಯಕ್ಕೆ ಇದಿಷ್ಟು ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ದಿ ಸಬ್ಶೆಲ್. ಸೊ ದಿಸ್ ಇಸ್ ಗಿವನ್ ಬೈ ಅಜಿಮಿಥಾಲ್ ಕ್ವಾಂಟಮ್ ನಂಬರ್. ಅರ್ಥ ಆಯ್ತಲ್ಲ? ಬನ್ನಿ ನೆಕ್ಸ್ಟ್ ಇದಕ್ಕೆ ಹೋಗೋಣ. ದಟ್ ಇಸ್ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್. ಸೊ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಇಸ್ ಡಿನೋಟೆಡ್ ಬೈ ಸ್ಮಾಲ್ m. ಸೊ ಇದೇನು ಮಾಡುತ್ತೆ ಅಂದರೆ ಇಟ್ ಡಿಸ್ಕ್ರೈಬ್ಸ್ ದಿ ಓರಿಯೆಂಟೇಷನ್ ಆಫ್ ಅಟಾಮಿಕ್ ಆರ್ಬಿಟಲ್ ಇನ್ 3D ಶೇಪ್. ಸೊ ಅಟಾಮಿಕ್ ಆರ್ಬಿಟಲು 3Dಯಲ್ಲಿ ಯಾವ ಥರ ಶೇಪ್ ಇರುತ್ತೆ ಅನ್ನೋದು ಹೇಳೋದು ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್. ಇದ್ರದ್ದು ವ್ಯಾಲ್ಯೂ ಎಲ್ಲಿಂದ ರೇಂಜ್ ಆಗುತ್ತೆ, 1 to +1 ಇನ್ಕ್ಲೂಡಿಂಗ್ 0. ಓಕೆ, ದಿ ಟೋಟಲ್ ನಂಬರ್ ಆಫ್ ಆರ್ಬಿಟಲ್ ಇನ್ ಪರ್ಟಿಕ್ಯುಲರ್ ಸಬ್ಶೆಲ್ ಇಸ್ ಗಿವನ್ ಬೈ ಸೇಮ್ 2l+1 ವ್ಯಾಲ್ಯೂ ಇಟ್ ಸೆಲ್ಫ್. ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರು ಆರ್ಬಿಟಲ್ದು ಎನರ್ಜಿ, ಅಜಿಮಿಥಾಲ್ ಕ್ವಾಂಟಮ್ ನಂಬರು ಯಾವ ಥರ ಸಬ್ಶೆಲ್ಸು, ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರು ಈ ಆರ್ಬಿಟಾಲ್ದು 3D ಶೇಪ್ ಹೆಂಗಿರುತ್ತೆ ಅಂತ. ಓಕೆ, ಬನ್ನಿ ಇದ್ರದ್ದು ನೆಕ್ಸ್ಟ್ ವ್ಯಾಲ್ಯೂಸ್ ನೋಡೋಣ. ಸೊ ನೋಡಿ ಇದು ವ್ಯಾಲ್ಯೂಸು. ಸೊ ನಾವು ವೇಲೆನ್ಸಿ ಆಫ್ ಎನ್ ಶೆಲ್ ವ್ಯಾಲ್ಯೂ ಆಫ್ ಎಲ್ ಈಸ್ ಈಕ್ವಲ್ ಟು 0 to 1 ಸೇಮ್ ಅಜಿಮಿಥಾಲ್ ಕ್ವಾಂಟಮ್ ನಂಬರ್ ಏನಿರುತ್ತೋ ಆಲ್ಮೋಸ್ಟ್ ಸೇಮ್ ವ್ಯಾಲ್ಯೂಸೇ ನಿಮ್ಗೆ ಇಲ್ಲಿ ಬಂದಿರುತ್ತೆ. ಅರ್ಥ ಆಗ್ತಿದೆಯಲ್ಲ? ಎಸ್. ನೆಕ್ಸ್ಟ್ ಬರೋಣ ಸ್ಪಿನ್ ಕ್ವಾಂಟಮ್ ನಂಬರ್. ವಾಟ್ ಇಸ್ ಸ್ಪಿನ್ ಕ್ವಾಂಟಮ್ ನಂಬರ್ ಅಂತ ಕೇಳಿದ್ರೆ ಇಟ್ ಈಸ್ ಡಿನೋಟೆಡ್ ಬೈ ಎಸ್. ಇಟ್ ಡಿಸ್ಕ್ರೈಬ್ಸ್ ಸ್ಪಿನ್ನಿಂಗ್ ಆಫ್ ಅನ್ ಎಲೆಕ್ಟ್ರಾನ್ ಅರೌಂಡ್ ಇಟ್ಸ್ ಓನ್ ಆಕ್ಸಿಸ್. ಅರೌಂಡ್ ಇಟ್ಸ್ ಓನ್ ಆಕ್ಸಿಸ್ ಅಂದರೆ ಎಲೆಕ್ಟ್ರಾನ್ ಕ್ಲಾಕ್ ವೈಸ್ ತಿರುಗ್ತಾ ಇದೆಯಾ ಆ್ಯಂಟಿ ಕ್ಲಾಕ್ ವೈಸ್ ತಿರುಗ್ತಿದೆಯಾ ಅಂತ. ಎಲೆಕ್ಟ್ರಾನ್ಸ್ ಆ್ಯಕ್ಚುಲಿ ಹಿಂಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಮ್ಮ ಸೂರ್ಯ ಸುತ್ತ ನಮ್ಮ ವರ್ಲ್ಡ್ ಹೆಂಗೆ ತಿರುಗುತ್ತೆ, ಆರ್ಬಿಟಲ್ಲೂ ತಿರುಗುತ್ತೆ, ಬಟ್ ಅದೇ ಥರ ಅದು ಓನ್ ಆಕ್ಸಿಸಲ್ಲಿ ಸ್ಪಿನ್ ಆಗುತ್ತೆ. ಅದಕ್ಕೆ ತಾನೇ ಡೇ ನೈಟ್ ಬರೋದು. ಅದೇ ಥರನೇ ಎಲೆಕ್ಟ್ರಾನ್ಸ್ ಕೂಡ ಒಂದು ಆಟಮಲ್ಲಿ ತಿರುಗ್ತಾ ಇರುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಒಂದು ಎಲೆಕ್ಟ್ರಾನ್ ಕ್ಲಾಕ್ ವೈಸ್ ಆದರೆ ಇನ್ನೊಂದು ಎಲೆಕ್ಟ್ರಾನ್ ಆ್ಯಂಟಿ ಕ್ಲಾಕ್ ವೈಸ್. ಇವಾಗ ಒಂದು ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ ಇರುತ್ತೆ ಅನ್ಕೋಣ. ಅದು 2 ಎಲೆಕ್ಟ್ರಾನ್ ಒಂದೇ ಥರ ಇದ್ರ ಸ್ಪಿನ್ ಆಗಲ್ಲ, ಆಪೋಸಿಟ್ ಡೈರೆಕ್ಷನಲ್ಲಿ ಸ್ಪಿನ್ ಆಗುತ್ತೆ. ಇದನ್ನ ಕ್ಲಾಕ್ ವೈಸು ಆ್ಯಂಟಿ ಕ್ಲಾಕ್ ವೈಸ್ ಅಂತ ಕರಿತೀವಿ. ಅದನ್ನು ಹೇಗೆ ಡಿನೋಟ್ ಮಾಡ್ತೀವಿ ಅಂದರೆ +1/2 ಫಾರ್ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂದರೆ ಹೆಡ್ ಅಪ್ಪು, ಆ್ಯಂಟಿ ಕ್ಲಾಕ್ ವೈಸ್ಗೆ -1/2. ಅರ್ಥ ಆಗ್ತಿದ್ದಿಲ್ಲ? ನೋಡಿ, ಆರೋ ಮಾರ್ಕ್ ಹಿಂಗಿತ್ತು ಅಂದರೆ ಕ್ಲಾಕ್ ವೈಸು, ಆರೋ ಮಾರ್ಕ್ ಡೌನ್ ಇತ್ತು ಅಂದರೆ ಆ್ಯಂಟಿ ಕ್ಲಾಕ್ ವೈಸ್, ವಿಚ್ ಡಿನೋಟ್ಸ್ ದಿ ಸ್ಪಿನ್ ಆಫ್ ದಿ ಎಲೆಕ್ಟ್ರಾನ್. ಕ್ಲಿಯರ್? ಎಸ್. ಮುಂದೆ ಬನ್ನಿ ಹೋಗೋಣ. ಎಸ್. ಸೊ ಇದಿಷ್ಟು ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ಸ್ ಆಗುತ್ತೆ. ಏನೇನು ಕ್ವಾಂಟಮ್ ನಂಬರ್ಸ್, ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್, ಅಜಿಮಿಥಾಲ್ ಕ್ವಾಂಟಮ್ ನಂಬರ್, ನೆಕ್ಸ್ಟ್ ಬರೋದು ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್, ಅದಾದಮೇಲೆ ಲಾಸ್ಟಿಗೆ ಬರೋದು ಸ್ಪಿನ್ ಕ್ವಾಂಟಮ್ ನಂಬರ್. ಸೊ ಒಂದೊಂದು ಕ್ವಾಂಟಮ್ ನಂಬರು ಒಂದೊಂದು ಎಲೆಕ್ಟ್ರಾನ್ದು ಆರ್ಬಿಟಾಲು ಮತ್ತು ಅದರದ್ದು ಎನರ್ಜಿನ ಎಕ್ಸ್ಪ್ಲೇನ್ ಮಾಡುತ್ತೆ ವಿತ್ ಆಲ್ಫಾಬೆಟ್ಸ್ ಆ್ಯಂಡ್ ಫಾರ್ಮುಲಾಸ್ ಅಲ್ವಾ? ಎಸ್. ಸೊ ನೆಕ್ಸ್ಟ್ ಕಮ್ಮಿಂಗ್ ಕ್ಲಾಸಸಲ್ಲಿ ಹಾಫ್ ಪ್ರಿನ್ಸಿಪಲ್, ಪೌಲಿಸ್ ಪ್ರಿನ್ಸಿಪಲ್ ಆ್ಯಂಡ್ ಹುನ್ಸ್ ರೂಲ್. ಸೊ ಇದು 3 ತುಂಬ ಇಂಪಾರ್ಟೆಂಟು. ಇದಿಷ್ಟು ನಮಗೆ ಗೊತ್ತಾಗ್ಬಿಟ್ರೆ ಒಂದು ಆಟಮ್ದು ಎಲೆಕ್ಟ್ರಾನಿಕ್ ಕಾನ್ಫಿಗ್ರೇಷನ್ ಕಣ್ಣು ಮುಚ್ಕೊಂಡು ಬರೆದ್ಬಿಡ್ಬೋದು. ಕಣ್ಣು ಮುಚ್ಕೊಂಡು ಏನೂ ಬರೆಯೋಕ್ಕಾಗಲ್ಲ, ಫ್ಲೋಲ್ಲಿ ಹೇಳ್ಬಿಟ್ಟೆ ಬರಿಬೋದು ಆರಾಮಾಗಿ. ಅರ್ಥ ಆಗ್ತಿದೆಯಲ್ಲ? ಎಸ್. ಸೊ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವೀಡಿಯೋಲಿ ಇಷ್ಟೇ. ಸೊ ನೆಕ್ಸ್ಟು ಕಮ್ಮಿಂಗ್ ವೀಡಿಯೋ ಅಲ್ಲಿ ನಾವೆಲ್ಲ ಭೇಟಿಯಾಗೋಣ. ಅಲ್ಲಿ ತನಕ ಶುಭವಾಗಲಿ. ಥ್ಯಾಂಕ್ ಯು.